ಏನು ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳೋದಾ? ಈಗ ಸರ್ಕಾರ ಮಾಡಿರೋದಾ? ಮೊದಲು 135 ಜನ MLA ಗೆದ್ದಿರಾರಲ್ಲ ವೋಟಿಂಗ್ ಮೆಷಿನಲ್ಲಿ. ಅಲ್ಲಿಗೆ ವೋಟಿಂಗ್ ಮೆಷಿನ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ಮೇಲೆ ಅವ್ರು ಮೊದಲು ಅವ್ರು ರಿಸೈನ್ ಮಾಡಿ ಮತ್ತೆ ಬ್ಯಾಲೆಟ್ ಪೇಪರಲ್ಲಿ ಗೆದ್ದು ಬಂದರೆ ಅದಕ್ಕೆ ಒಂದು ವ್ಯಾಲ್ಯೂ ಇರ್ತದಮ್ಮ, ಅಲ್ವಾ? ಬಟ್ ಟ್ರಾನ್ಸ್ಪರೆನ್ಸಿ ಈಗ ಇದರಲ್ಲಿ EVM ಅಲ್ಲಿ ಸಾಕಷ್ಟು ಫೇಕ್ ಮಾಡ್ಬೋದು. ಆದರೆ ವೋಟಿಂಗ್ ಆದರೆ ನೀವೇ ಹೋಗಿ ತಮ್ಮ ಇಂಪ್ರೆಷನ್. ಅಲ್ಲಮ್ಮ, EVM ಅಲ್ಲಿ ಓಟ್ ಒತ್ತಿದ ತಕ್ಷಣ ಫೋಟೋ ಸಮೇತ ಬರುತ್ತೆ, ಗೊತ್ತಾಯ್ತಲ್ಲ? ನಾವು ವೋಟ್ ಮಾಡಿದ್ದೀವಿ, ಫೋಟೋ ಸಮೇತ ಬರುತ್ತೆ. ಆಮೇಲೆ ಚುನಾವಣೆ ಆಯೋಗನೂ ಸರ್ಟಿಫೈ ಮಾಡಿದೆ, ಸುಪ್ರೀಂ ಕೋರ್ಟ್ ಸರ್ಟಿಫೈ ಮಾಡಿದೆ ವೋಟಿಂಗ್ ಮೆಷಿನ್ ಕರೆಕ್ಟಾಗಿದೆ, ಅದರಲ್ಲೇನು ಇದಿಲ್ಲ ಅಂತ. ನೀವು ಬ್ಯಾಲೆಟ್ ಪೇಪರ್ಗಳು ಹಿಂದ್ಗಡೆ ಬ್ಯಾಲೆಟ್ ಪೇಪರಲ್ಲಿ ನಡೆದಿರುವಂಥ ಚುನಾವಣೆಯಲ್ಲಿ ಸುಮಾರು ಮಾಲ್ ಪ್ರಾಕ್ಟೀಸಸ್ ಆಗಿದೆ. ಚುನಾವಣೆ ಆಯೋಗ ಕೂಡ ಚುನಾವಣೆ ಆಯೋಗದಲ್ಲಿ ಕೂಡ ಕೇಸುಗಳು ರಿಜಿಸ್ಟರ್ ಆಗಿದೆ, ಅದನ್ನು ಪ್ರೋಬ್ ಮಾಡಿದ್ದಾರೆ. ರಿಗ್ಗಿಂಗ್ ಎಲ್ಲ ನಡೆದಿದೆ ಅಂತಲೂ ನಡೆದಿದೆ, ಗೊತ್ತಾಯ್ತಲ್ಲ? ಬ್ಯಾಲೆಟ್ ಪೇಪರ್ ಈಸ್ ನಾಟ್ ಸೇಫ್, ಗೊತ್ತಾಯ್ತಲ್ಲ? ಇದು ವೋಟಿಂಗ್ ಮೆಷಿನ್ನು ಇದೆಯಲ್ಲ ಅದು ಸೇಫು ಅಂತ ಲೆಕ್ಕ. ಅದನ್ನು ಬಿಟ್ಟು ಸುಮ್ಮನೆ ಏನೋ ಸ್ವಾರ್ಥಕ್ಕಾಗಿ ಯಾರಿಗೋ ಇದು ಮಾಡೋದಕ್ಕಾಗಿ ಸ್ಯಾಟಿಸ್ಫೈ ಮಾಡೋದಕ್ಕಾಗಿ ಅವ್ರು ಮಾಡಿದ್ರೆ ಅದೇನು ಪ್ರಯೋಜನ ಇಲ್ಲ. ಮತ್ತೆ ಇದಕ್ಕೆ ಬರಬೇಕಾಗುತ್ತೆ, ವೋಟಿಂಗ್ ಮಿಷಿನ್ಗೆ ಬರಬೇಕಾಗುತ್ತೆ ಅಂತ ನಮ್ಮ ಅಭಿಪ್ರಾಯ.